ಹೌದಲ್ವೋ ಅಪ್ಪಮ್ಮ? ಅದೇ ರೀತಿ ನೀವು ರೆಗ್ಯುಲರ್ ಆಗಿ ಥೆರಪಿ ಮಾಡುವಾಗ ನಿಮಗೆ ಶುಗರೇ ಇರೋದಿಲ್ಲ, ನೀವು ಟ್ಯಾಬ್ಲೆಟ್ ಬಿಟ್ಟು ಲೈಫ್ನ ನಡೆಸ್ಬೋದು ಅಂತೀವಿ. ಅಪ್ಪಂಗೂ ಕೂಡ 1 ಅವರ್ ನಾವು ಚಾಲೆಂಜ್ ಥೆರಪಿ ಮಾಡಿದ್ವಿ. ಇವಾಗ ಅಪ್ಪ ಬರೋಕ್ಕಿಂತ ಮುಂಚೆ ಬಂದು ಎಷ್ಟಿತ್ತು ಶುಗರ್ ಅಂತ ಅಂದರೆ 190 ಇತ್ತು. ಇವಾಗ ಬಂದು ಥೆರಪಿ ಎಲ್ಲ 1 ಅವರ್ ಮುಗಿಸಿದ ಮೇಲೆ ಅಪ್ಪ ಬಂದು ಶುಗರ್ ಎಷ್ಟಾಗಿದೆ, 115ಕ್ಕೆ ಬಂದಿದೆ ಅಪ್ಪ ಅಮ್ಮ. ಇವಾಗ ಬಂದು ಅಪ್ಪನೇ ಹೇಳ್ತಾರೆ ಹೇಗೆ ಅನಿಸ್ತು ಅಂತ ಕೇಳೋಣ ಬನ್ನಿ. ಅಪ್ಪ ನಿಮ್ಮ ಹೆಸರು? ನಮಗೆ 190 ಇತ್ತು. ನಮ್ಮ ಹೆಸರು ಜಯರಾಮ್ ಅಂತ, ಕೊಟ್ಟೂರು ಹತ್ರ ಗುಣಸಾಗರ ಅಂತ ಹಳ್ಳಿ. ಕೊಟ್ಟೂರು ಹತ್ರ ಗುಣಸಾಗರ. ಅಪ್ಪ ಏನು ತೊಂದರೆ ಇತ್ತು? ನಮಗೆ ಶುಗರು, ಬಿ ಪಿ, ಗ್ಯಾಸ್ 3 ಈಗ 20 ದಿವಸದಿಂದ ಬರ್ತಾ ಇದ್ದೀನಿ. ಬಂದಾಗ 250 ಇತ್ತು ಶುಗರ್, ಇವತ್ತು 190. ಈಗ ಅಲ್ಲಿ ಒಂದು ಗಂಟೆ ಮಾಡಿದ ಮೇಲೆ 115. ಏನೆಲ್ಲ ಥೆರಪಿ ಮಾಡಿದ್ರಿ ನೀವು? ಇವತ್ತು ಶುಗರ್ CCM ಬೆಡ್ ಥೆರಪಿ ಮಾಡಿದ್ರಿ, ಜೇಡ್ ವಾಟರ್ನ ತಗೊಂಡ್ರಿ, ಆಟೋಮೆಟಿಕ್ ತಗೊಂಡು. ಹೌದಲ್ವಾ? ಎಲ್ಲದರಿಂದ 1 ಅವರ್ ನೀವು ರೆಗ್ಯುಲರ್ ಥೆರಪಿ ಮಾಡಿದ್ದಕ್ಕೆ ಏನಾಯ್ತು? 115 ಆಯ್ತು. ಖುಷಿ ಆಗ್ತಿದೇನಪ್ಪ? ಅದೇ ರೀತಿ ನೀವು ಇಷ್ಟು ದಿನ ಥೆರಪಿ ತಗೊಳ್ತಿದ್ರಲ್ಲ, ಹೇಗೆ ಅನಿಸ್ತಾ ಇದೆ? ಅಂತೂ ಕಡಿಮೆ ಆಗುತ್ತೆ ಎಲ್ಲ. ಕಾಲು ನೋವು ಸ್ವಲ್ಪ ಕಮ್ಮಿ ಆಗಿದೆ, ಮತ್ತು ಶುಗರು ಕಡಿಮೆ ಆಗಿದೆ. ಶುಗರು ಕಡಿಮೆ ಆಗಿದೆ, ಕಾಲು ನೋವು. ಗ್ಯಾಸ್ಟ್ರಿಕ್ಕು ಕಡಿಮೆ ಆಗಿದೆ. ಗ್ಯಾಸ್ಟ್ರಿಕ್ಕು ಕಡಿಮೆ ಆಗಿದೆ. ಅಮ್ಮನಲ್ಲಿ ಏನೆಲ್ಲ ತೊಂದರೆ ಇತ್ತು ನಿಮ್ಮ ವೈಫಲ್ಲಿ? ಅವ್ರ ಕಾಲು ನೋವು, ಭುಜ ನೋವು. ಕಾಲು ನೋವು, ಭುಜ ನೋವು ಇತ್ತು. ಅವು ಇಬ್ರು ಕೂಡ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಲ್ಲ, ಅಮ್ಮನಿಗೆ ಏನೇನು ತೊಂದರೆಗಳಾಗಿದೆ? ಈಗ 20 ದಿವಸದಿಂದ ರೆಗ್ಯುಲರ್ ಬರ್ತದೆ. ಅವರಿಗೆ ಭುಜ ನೋವು ಕಮ್ಮಿ ಆಗಿದೆ, ಕಾಲು ನೋವು ಸ್ವಲ್ಪ ಅದ. ಭುಜ ನೋವು ಕಡಿಮೆ ಆಗಿದೆ, ಕಾಲು ನೋವು ಕಮ್ಮಿ ಆಗಿಲ್ಲ. ಅಪ್ಪ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ನೀವು ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಈ ಥೆರಪಿ ಬಗ್ಗೆ? ಎಲ್ಲರೂ ಕಂಟಿನ್ಯೂಸ್ ಬಂದರೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮದರ್ ಸ್ಪೆಷಲ್ ಥೆರಪಿ ತಗೊಂಡ್ರಲ್ಲ, ಅದು ಹೇಗೆ ಅನ್ಸುತ್ತೆ ಕಾಲಿಂದು? ಅದು ಭಾಳ ಚೆನ್ನಾಗಿದೆ. ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಿದ್ದಿಲ್ಲ, 2 ಸಲ ತಾಣಿ, ಪರವಾಗಿಲ್ಲ, ಬಾವು ಬರೋದು ಕಡಿಮೆ ಆಗಿದೆ. ನೋಡಿ, ಅಪ್ಪನಿಗೆ ಕಾಲು ಬಾವು ಬರ್ತಾ ಇತ್ತು ಅಪ್ಪ ಅಮ್ಮ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಸರಿಯಾಗಿ ಆಗ್ತಾ ಇರಲಿಲ್ಲ. ಬಟ್ ಅಪ್ಪ 2 ಟೈಮ್ಸ್ ಮದರ್ ಸ್ಪೆಷಲ್ ಥೆರಪಿ ತಗೊಂಡು ಅವರೇ ಅಬ್ಸರ್ವ್ ಮಾಡಿದ್ದಾರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ, ಕಾಲು ಬಾವು ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸರಿ ಅಪ್ಪ, ಅದೇ ರೀತಿ ಚೇರ್ ಥೆರಪಿ ತಗೊಂಡ್ರಲ್ಲ, ಅದು ಹೇಗೆ ಅನಿಸ್ತು? ಚೇರ್ ಥೆರಪಿ ಭಾಳ ಚೆನ್ನಾಗಿದೆನಾ? ಥ್ಯಾಂಕ್ ಯು. ಜೋರಾಗಿ ಕ್ಲಾಸ್ ಹಾಕ್ಯಪ್ಪಮ್ಮ.